Hello children, take your Kannada textbook page number 11. ಪಾಠ 2 ಊರಿಗೊಬ್ಬ ರಾಜನಂತೆ. ಒಂದು ಸ್ಟೋರಿ ಇದೆ ಇಲ್ಲಿ, ನಾನು ಸ್ಟೋರಿ ಹೇಳ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ, ನೀವು ಹಾಗೆ ಹೇಳಬೇಕು. ಓಕೆ, ಫಸ್ಟು ನಾನು ಕ್ವೆಶನ್ಸ್ ಕೇಳ್ತೀನಿ. ಓಕೆ, ನಿಮ್ಮ ಊರಿನ ಹೆಸರೇನು? ರೈಟ್ ಯುವರ್ ನೇಟಿವ್ ಪ್ಲೇಸ್. ನೀವು ಯಾರೊಂದಿಗೆ ಆಟ ಆಡುತ್ತೀರಿ? ನೀವು ಯಾರ ಜೊತೆ ಆಟ ಆಡ್ತೀರಾ ಅದನ್ನು ಬರೀಬೇಕು. ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಅವ್ರ ನೇಮ್ ಏನಾದರೂ ಇದ್ದರೆ ಬರೀಬೇಕು, ಇಲ್ಲಾಂದರೆ ಫ್ರೆಂಡ್ ಜೊತೆ ಆಡೋದಿದ್ರೆ ಇಲ್ಲಿ ಬರೀಬೇಕು. ಓಕೆ, ನಿಮಗೆ ಇಷ್ಟವಾದ ಆಟ ಯಾವುದು? ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ? ಓಕೆ, ನೆಕ್ಸ್ಟ್ ಈಗ ನಾನು ಪೊಯಮ್ ರೀಡ್ ಮಾಡ್ತೀನಿ. ಓಕೆ, ಲಿಸನ್. ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ, ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ, ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದರಂತೆ, ಅಂಗಿಗಿಟ್ಟು ಹೊಲೆದನಂತೆ, ಅಂಗಿ ಸರಿಯಾಯಿತಂತೆ, ಮಂತ್ರಿ ಮಗಳ ಆಸೆಯಂತೆ, ಗೊಂಬೆಗಂಗಿ ಹಾಕಿದರಂತೆ, ತುಂಬ ಚಂದ ಕಂಡಿತಂತೆ, ಗೊಂಬೆಯಾಟ ಆಡಿದಳಂತೆ, ಬೇರೆ ಗೊಂಬೆ ತಂದರಂತೆ, ಎರಡಕ್ಕೂ ಮದುವೆಯಂತೆ, ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡುವನಂತೆ, ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಗಿರಿಬಾಲೆ. ಚೆನ್ನಾಗಿದೆಲ್ಲ ಪೊಯಮ್. ಈ ಪೊಯಮ್ ನೀವು ಲರ್ನ್ ಮಾಡ್ಕೊಬೇಕು. ಓಕೆ, ರಾಗವಾಗಿ ಹಾಡಿ ಒಂದು ವಿಡಿಯೋ ಸೆಂಡ್ ಮಾಡಬೇಕು ನನಗೆ, ನೀವು ಹೇಳಿರೋದು ವಿತ್ ಆ್ಯಕ್ಷನ್. ಓಕೆ.